Hello, future doctors. Welcome to the new video. ಈ ವಿಡಿಯೋದಲ್ಲಿ ಓನ್ಲಿ ಚಾಯ್ಸ್ 3 ಬಗ್ಗೆ ಮಾತಾಡ್ತೀನಿ. ಹಿಂದಿನ ವಿಡಿಯೋದಲ್ಲಿ ಓನ್ಲಿ ಚಾಯ್ಸ್ 2 ಬಗ್ಗೆ ಮಾತಾಡಿದ್ದೆ. ಯಾಕಂದರೆ ಎಲ್ಲ ಒಟ್ಟಿಗೆ ಹೇಳಿದ್ರೆ ಎಲ್ಲ ಮಿಕ್ಸ್ ಆಗಿಬಿಡ್ತಿತ್ತು. ಬಿಸಿಬೇಳೆಬಾತು, ಮೊಸರನ್ನ, ಪೊಂಗಲ್ಲು, ಪಲಾವು, ಕೇಸರಿ ಬಾತ್ ಎಲ್ಲ ಮಿಕ್ಸ್ ಆಗಿ ನಿಮಗೆ ಯಾವುದ್ರದ್ದು ಟೇಸ್ಟ್ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಸಪ್ರೇಟೇ ಕೊಡ್ತಾ ಇದ್ದೀನಿ ಈಗ. ಚಾಯ್ಸ್ 3 ಅಂದರೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್. ನನಗೆ ಯಾವುದೋ ಒಂದು ಸೀಟ್ ಅಲಾಟ್ ಆಗಿಬಿಟ್ಟಿದೆ. 25 ಲಕ್ಷ ಇದೆ ಅದರ ಫೀಸು, 17 ಲಕ್ಷ ಇದೆ, 22 ಲಕ್ಷ ಇದೆ, ಇಲ್ಲ ಅಂದರೆ 1.5 ಲಕ್ಷನೇ ಇದೆ. ಬಟ್ ಯಾರ್ಯಾರೋ ಏನೇನೋ ಹೇಳಿದ್ರು, ಆ ಕಾಲೇಜಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಕಾಲೇಜಲ್ಲಿ ಪಾಠ ಮಾಡಲ್ಲ, ಕಾಲೇಜಲ್ಲಿ ಹಾಸ್ಟೆಲ್ ಇಲ್ಲ, ಕಾಲೇಜಲ್ಲಿ ವಾಶ್ರೂಮ್ ಇಲ್ಲ, ಕಾಲೇಜಲ್ಲಿ ಬೆಡ್ ಇಲ್ಲ ಅಂತ. ಸೊ ನನಗೆ ಆ ಕಾಲೇಜ್ ಬೇಡ ಅಂತ ಹಠ ಇಟ್ಕೊಂಡು ಕೂತಿದ್ದೀರಾ. ಇಲ್ಲ ನಾನು ಲಾಂಗ್ ಟರ್ಮ್ಗೆ ಹೋಗ್ತೀನಿ, ಏಕೆಂದರೆ ಇಲ್ಲಿ ಕಾಲೇಜ್ ಚೆನ್ನಾಗಿಲ್ಲ, ನನಗೆ ಅಟಲ್ ಬಿಹಾರಿ ವಾಜಪೇಯಿನೇ ಬೇಕು, BMCನೇ ಬೇಕು, MMC ಅಂತ ಏನಾದರೂ ನೀವು ಡಿಸೈಡ್ ಮಾಡಿದರೆ ಚಾಯ್ಸ್ 3 ಕೊಡ್ತೀರಾ. ಸುಮ್ಮನೆ ಟ್ರೈ ಮಾಡಿದರೆ ನೀವು ನೋಡೋಣ ಆಪ್ಷನ್ ಎಂಟ್ರಿಯಲ್ಲಿ ಏನಾದರೂ ಸಿಗ್ಬೋದಾ ಅಂತ. ಆಲ್ರೆಡಿ ಲಾಂಗ್ ಟರ್ಮ್ ಜಾಯ್ನ್ ಆಗಿದ್ದೀರಾ ಅಂದ್ಕೊಂಡ್ರೆ ನೀವು ಚಾಯ್ಸ್ 3 ಕೊಟ್ಟಿರ್ತೀರ. ಈಗ ಚಾಯ್ಸ್ 3 ಯಾರು ಕೊಡಬೇಕು? ನಿಮಗೆ ಸಮಾಧಾನ ಇಲ್ಲ, ಯು ಆರ್ ನಾಟ್ ಹ್ಯಾಪಿ ವಿತ್ ದ ಸೀಟ್ ಅಲಾಟೆಡ್ ಬೈ KEA. ನಿಮಗೆ ಬೇಡ ಸೀಟ್ ಅದು. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್. ನಮಗೆ ಬೇಡವೇ ಬೇಡ, ನನಗೆ ಸಮಾಧಾನ ಇಲ್ಲ. ನಾನು ಮಸಾಲೆ ದೋಸೆ ಆರ್ಡ್ರ್ ಮಾಡ್ತೀನಿ, ಒಂದು ಪೊಂಗಲ್ ತಂದು ನನ್ನ ಮುಂದೆ ಇಟ್ಟಿದ್ದಾನೆ. ಐ ಹೇಟ್ ಪೊಂಗಲ್. ನಾನು ಬೇಕಾದ್ರೆ ಹಸ್ಕೊಂಡಿರ್ತೀನಿ, ನಾನು ಪೊಂಗಲ್ ತಿನ್ನಲ್ಲ. ಏನು ಮಾಡಬೇಕು? ಪೊಂಗಲ್ನ ವಾಪಸ್ ಕಳಿಸ್ಬೇಕಾಗತ್ತೆ. ಸೊ ವಾಪಸ್ ಹೇಗೆ ಕಳಿಸೋದು? ಚಾಯ್ಸ್ 3 ಕೊಡೋದಷ್ಟೇ. ವಿ ಆರ್ ರಿಜೆಕ್ಟಿಂಗ್ ದ ಸೀಟ್. ಬಟ್ ರಿಜೆಕ್ಟ್ ಮಾಡಿಬಿಟ್ಟು ನಾನು ಎದ್ದು ಹೋಗೋದಿಲ್ಲ. ನಾನು KEAಲೇ ಕೂತಿರ್ತೀನಿ, ಹೋಟೆಲಲ್ಲೇ ಕೂತಿರ್ತೀನಿ. ಬೇಕಾದರೆ ಇನ್ನೊಂದು ರೌಂಡಲ್ಲಿ ಇನ್ನೊಂದು 10 ನಿಮಿಷ 15 ನಿಮಿಷ ಆದಮೇಲೆ ಅವ್ನು ಮಸಾಲೆ ದೋಸೆ ಕೊಡಲಿ ಅಂತ ನಾನು ಕಾಯ್ತಿರ್ತೀನಿ. ಅಂದರೆ ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತೀನಿ ನಾನು. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ಸೀಟ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್. ಸೆಕೆಂಡ್ ರೌಂಡ್ಗೆ ಹೋಗೋಕ್ಕೆ ನನಗೆ ಇಷ್ಟ ಇದೆ. ಸೆಕೆಂಡ್ ರೌಂಡಲ್ಲಿ ನಾನು ಲಕ್ ಟ್ರೈ ಮಾಡ್ತೀನಿ. ಬಟ್ ಈಗಿರೋ ಸೀಟು ನಾನು ಹೋಲ್ಡ್ ಮಾಡೋಕ್ಕೂ ಇಷ್ಟ ಇಲ್ಲ. ಸೊ ಐ ಆಮ್ ಸ್ಯಾಕ್ರಿಫೈಸಿಂಗ್ ದ ಸೀಟ್ ಆರ್ ರಿಟರ್ನಿಂಗ್ ದ ಸೀಟ್ ಟು KEA. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ದ ಅಲಾಟೆಡ್ ಸೀಟ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ with all the already entered options except the allotted options by surrendering the allotted seat. 1 2 3 4 ಅಂತ 64 ಕಾಲೇಜುಗಳು ಕೊಟ್ಟಿದ್ದೀರಾ ನೀವು. ನಿಮಗೊಂದು 25ನೇ ಕಾಲೇಜ್ ಅಲಾಟ್ ಆಗಿದೆ ಅಂದ್ಕೊಳ್ಳಿ. ನಿಮಗೆ ಇಷ್ಟ ಇಲ್ಲ. ಸೊ ಈ 25 ಬಿಟ್ಟು 1ರಿಂದ 64 ಅಂದರೆ ಈಗ ಟೋಟಲ್ 63 ಇರುತ್ತೆ. ಟೋಟಲ್ 63 ಕಾಲೇಜುಗಳು ನಿಮಗೆ ಡಿಸ್ಪ್ಲೇ ಆಗುತ್ತೆ. ನೀವು ರೀಆರ್ಡರ್ ಮಾಡ್ಕೋಬಹುದು. ಮೇಲೆ ಕೆಳಗಡೆ ಈಗ ಬೇಕಾದರೂ ರೀಅರೇಂಜ್ ಮಾಡ್ಕೋಬಹುದು, ಡಿಲೀಟ್ ಮಾಡ್ಬೋದು. ಬಟ್ ಆ್ಯಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಷ್ಟೇ. ರೀಆರ್ಡರಿಂಗ್ ಆಫ್ ಆಲ್ರೆಡಿ ಎಂಟರ್ಡ್ ಆಪ್ಷನ್ಸ್ ನಿಮಗೆಲ್ಲ ಡಿಸ್ಪ್ಲೇ ಆಗುತ್ತೆ. ಫರ್ದರ್ ಐ ವಿಲ್ ಪೇ ದ ಕಾಶನ್ ಡೆಪಾಸಿಟ್. ಇದೇ ನಿಮಗೆ ಇಂಪಾರ್ಟೆಂಟ್. ಈಗ ಚಾಯ್ಸ್ 3 ಅಂದರೆ ಕಾಶನ್ ಡೆಪಾಸಿಟ್, ಚಾಯ್ಸ್ 2 ಅಲ್ಲಿ ಕಾಶನ್ ಡೆಪಾಸಿಟ್ ಇರೋದಿಲ್ಲ, ಚಾಯ್ಸ್ 3 ಅಲ್ಲಿ ಕಾಶನ್ ಡೆಪಾಸಿಟ್ ಇರುತ್ತೆ. ಟು ಬಿಕಮ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್. ನೀವು ಸೆಕೆಂಡ್ ರೌಂಡ್ಗೆ ಹೋಗಬೇಕು ಅಂದರೆ ಖಂಡಿತ ಕಾಶನ್ ಡೆಪಾಸಿಟ್ ಕಟ್ಟಲೇಬೇಕು. ಇಂಪ್ಲಿಕೇಶನ್ ಏನು? ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್ ಬೈ ರಿಜೆಕ್ಟಿಂಗ್ ದ ಅಲಾಟೆಡ್ ಸೀಟ್. ಮುಂದಿನ ರೌಂಡ್ಗೆ ನಿಮಗೆ ಅರ್ಹತೆ ಇರುತ್ತೆ ಬೈ ರಿಜೆಕ್ಟಿಂಗ್ ದ ಅಲಾಟೆಡ್ ಸೀಟ್. ಇದನ್ನು ರಿಜೆಕ್ಟ್ ಮಾಡ್ತಾ ಇದ್ದೀರಾ, ಪೊಂಗಲ್ ವಾಪಸ್ ತೊಗೊಂಡೋಗಿ ಬೇಡ ನನಗೆ ಅಂತ ಹೇಳ್ತಾ ಇದ್ದೀರಾ. ಆ್ಯಕ್ಷನ್: ಕ್ಯಾಂಡಿಡೇಟ್ ಹ್ಯಾಸ್ ಟು ಪೇ ದ ಕಾಶನ್ ಡೆಪಾಸಿಟ್. 100 ಸರಿ ಹೇಳ್ತಾ ಇದ್ದಾರೆ ಕಾಶನ್ ಡೆಪಾಸಿಟ್ ಕಟ್ಟಿ ಅಂತ. ಆಮೇಲೆ ಡೇಟ್ ಆಗೋದ್ಮೇಲೆ ಮರ್ತೋಗ್ಬಿಟ್ಟೆ ಸರ್ ನಾನು ಕಟ್ಟಿಲ್ಲ, ಬಟ್ ನಾನು ಸೆಕೆಂಡ್ ರೌಂಡ್ಗೆ ಹೋಗಬೇಕು, ಏನು ಮಾಡಬೇಕು ಅಂತ ಕೇಳಬೇಡಿ. ನಾನಂತೂ ಏನು ಪರಿಹಾರ ಕೊಡೋಕ್ಕಾಗಲ್ಲ. ನಿಮಗೆಲ್ಲ ಪರಿಹಾರ ಕೊಡೋಕ್ಕೆ ಸಾಧ್ಯ ಆಗೋದು KE ಅವರು ಮಾತ್ರ. ಸೊ ನೀವು KE ಆಫೀಸ್ಗೆ ಏನೇ ಪ್ರಾಬ್ಲಮ್ ಇರಲಿ ಜಿನೈನಾಗಿ KE ಆಫೀಸ್ಗೆ ಹೋಗಿ ಏನಾದರೂ ಸೊಲ್ಯೂಷನ್ ಸಿಗುತ್ತೆ. ನಾನು ಮತ್ತು ನನ್ನಂಥವರಿಂದ ಏನು ಸೊಲ್ಯೂಷನ್ ಸಿಗೋಕ್ಕೆ ಸಾಧ್ಯ ಇಲ್ಲ. ಆಲ್ರೆಡಿ ಎಂಟರ್ಡ್ ಆಪ್ಷನ್ಸ್ ಎಕ್ಸೆಪ್ಟ್ ದ ಅಲಾಟೆಡ್ ಆಪ್ಷನ್ ವಿಲ್ ಬಿ ಶೋನ್ ಫಾರ್ ರೀಆರ್ಡರಿಂಗ್. ಎಲ್ಲ ಆಪ್ಷನ್ ನೀವು ಎಂಟ್ರಿ ಮಾಡಿದ್ದೀರಲ್ಲ ಫಸ್ಟ್ ರೌಂಡ್ಗೆ ಎಲ್ಲ ಕಾಣುತ್ತೆ. ನೀವು ರಿಜೆಕ್ಟ್ ಮಾಡಿದ್ದೀರಲ್ಲ ಅದು ಮಾತ್ರ ಕಾಣಲ್ಲ. ಯಾಕಂದ್ರೆ ನೀವು ರಿಜೆಕ್ಟ್ ಮಾಡಿದ್ದೀರ, ಅದು ಯಾಕೆ ನಿಮ್ಗೆ ಕಾಣಿಸುತ್ತೆ? Candidates are advised to give only such options. If the seat is allotted, they have to compulsorily join the selected college in the second round seat allotment without giving any reasons, excuses, failing which the caution deposit will be forfeited ಅನ್ನೋದನ್ನ ಅಂಡರ್ಲೈನ್ ಮಾಡಿದ್ದಾರೆ. ಅಂಡರ್ಲೈನ್ ಯಾಕೆ ಮಾಡಿದ್ದಾರೆ ಅಂದರೆ ನಿಮಗೆ ತಲೆಗೆ ಹೋಗಲಿ ಇದು ಅಂತ ಈ ವಿಷಯ. ಸೆಕೆಂಡ್ ರೌಂಡಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿ ಹೇಗಿರಬೇಕು ಅಂದರೆ, ನೀವು ಆಪ್ಷನ್ಸ್ ಕೊಟ್ಟಿದ್ದೀರಲ್ಲ ಆ ಆಪ್ಷನ್ಸಲ್ಲಿ ಯಾವುದೇ ಕಾಲೇಜ್ ಅಲಾಟ್ ಆದ್ರೂ ಏನು ಬಹಾನಗಳು ಹೇಳ್ದೆ, ನೋ ರೀಸನ್ಸ್ ನೋ ಎಕ್ಸ್ಕ್ಯೂಸಸ್, ಕಣ್ಣು ಮುಚ್ಕೊಂಡು ಹೋಗಿ ಕಾಲೇಜ್ಗೆ ಅಡ್ಮಿಟ್ ಆಗಬೇಕು. ನಾನು ಆಗಲ್ಲ ಸಾರ್ ಅಂದರೆ ನಿಮ್ಮ ಕಾಶನ್ ಡೆಪಾಸಿಟು ಹೋಗುತ್ತೆ. 1 ಲಕ್ಷ ಕೊಟ್ಟಿದ್ದೀರಲ್ಲ ಅದು ನೀರಲ್ಲಿ ಹೋಮ ಮಾಡ್ದಂಗೆ ಕೊಚ್ಕೊಂಡು ಹೋಗುತ್ತೆ. ದುಡ್ಡು ಜಾಸ್ತಿ ಇದ್ದರೆ ಈ ಥರ ಮಾಡಿ ಅಷ್ಟೇ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಕಾಶನ್ ಡೆಪಾಸಿಟ್ ವಾಪಸ್ ಆಗಬೇಕು, ಇಲ್ಲ ಫೀಸ್ಗೆ ಅಡ್ಜಸ್ಟ್ ಆಗಬೇಕು ಅಂದರೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟಲ್ಲಿ ನೀಟಾಗಿ ಕೂಲಂಕುಷವಾಗಿ ನೋಡಿ, ಆ ಲಿಸ್ಟಲ್ಲಿ ಇರುತ್ತಲ್ಲ 20 30 50 ಏನೇನು ಆಪ್ಷನ್ ಎಂಟ್ರಿ ಮಾಡಿರ್ತಾರೆ ಅದರಲ್ಲಿ ಯಾವುದೇ ಸಿಕ್ಕರೂ ನೀವು ಖಂಡಿತ ಕಣ್ಣು ಮುಚ್ಕೊಂಡು ಹೋಗಿ ಅಡ್ಮಿಟ್ ಆಗಬೇಕು.
ಈಗ ಕಟ್ಟಿರ್ತೀರಲ್ಲ ಕಾಷನ್ ಡೆಪಾಸಿಟ್, ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. 1.5 ಲಕ್ಷದ್ದು ಅಂದರೆ ಇನ್ನು 50,000 ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಗೌರ್ಮೆಂಟ್ ಸೀಟ್ ಸಿಕ್ಕರೆ ಅವರೇ ದುಡ್ಡು ರೀಫಂಡ್ ಮಾಡ್ತಾರೆ, ಇಮಿಡಿಯೇಟ್ ಆಗಲ್ಲ, ಲೇಟಾಗಿ. 12 ಲಕ್ಷದ್ದು ಸಿಕ್ತು ಅಂದರೆ ಇನ್ನೊಂದಷ್ಟು ದುಡ್ಡು 11 ಲಕ್ಷ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ ಅಷ್ಟೇ. ವೆರಿ ಸಿಂಪಲ್. ನೋಟ್ ಯಾವಾಗಲೂ ತುಂಬ ಇಂಪಾರ್ಟೆಂಟ್. ಎಲ್ರಿಗೂ ನೋಟು, ಕನ್ನಡದ ನೋಟು ಅಷ್ಟೇ. ನೋಟು ಅಂತಿರಲ್ಲ, ಆ ನೋಟೇ ಇದನ್ನು. Chances of getting a seat is subject to availability of seats as the other candidates next to your rank might have entered those options and seats would be allotted to them in the first round based on the merit. ಸೊ ನಿಮ್ಗೇನೋ ಸೆಕೆಂಡ್ ರೌಂಡಲ್ಲಿ ಖಂಡಿತ ಸಿಕ್ಬಿಡುತ್ತೆ ಅಂತ ಏನೋ ಆಸೆ ಇಟ್ಕೊಬೇಡಿ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ಫಸ್ಟ್ ರೌಂಡಲ್ಲಿ ಎಷ್ಟೊಂದು ಜನ ಅಡ್ಮಿಟ್ ಆಗ್ಬಿಡ್ತಾರೆ ಸಿಕ್ತು ಅಂತ. ನೀವು ಕಾಲೇಜ್ದೆಲ್ಲ ಕಟ್ ಆಫ್ ನೋಡಿರ್ತೀರಾ, ಇದಕ್ಕಿಂತ ಚೆನ್ನಾಗಿದೆ ಅನ್ನೋದು ಈ ಕಾಲೇಜಲ್ಲಿ ಸಿಗುತ್ತೆ ಅಂತ. ಅಲ್ಲಿ ಖಾಲಿ ಇದ್ದರೆ ಮಾತ್ರ ಸಿಗುತ್ತೆ, ಖಾಲಿ ಇಲ್ಲಾಂದರೆ ಎಲ್ಲಿ ಸಿಗುತ್ತೆ? ಅದಕ್ಕೆ ಇವ್ರು ಕೊಟ್ಟಿರೋದು ಸಬ್ಜೆಕ್ಟ್ ಟು ಅವೈಲಬಿಲಿಟಿ ಆಫ್ ಸೀಟ್ಸ್. ಇಫ್ ದೇ ಆರ್ ಅವೈಲಬಲ್ ದೇ ವಿಲ್ ಗಿವ್. ಮೊದಲೇ ಜನ ಆಲ್ರೆಡಿ ಸೀಟ್ ತೊಗೊಂಡು ಹೋಗಿ ಅಡ್ಮಿಟ್ ಆಗಿಬಿಟ್ಟಿದ್ರೆ ನಿಮಗೆ ಖಾಲಿ ಇರೋದಿಲ್ಲ. ಅದಕ್ಕೆ ಮೆಡಿಕಲಲ್ಲಿ ಯೂಶಲಿ ಚಾಯ್ಸ್ 3 ಕೊಡೋರು ತುಂಬ ಕಡಿಮೆ ಜನ. ಎಲ್ಲರೂ ಚಾಯ್ಸ್ 2 ಕೊಡ್ತಾರೆ. ಇನ್ನು ಕೆಲವರಂತೂ ತುಂಬ ಅರ್ಜೆಂಟು ಚಾಯ್ಸ್ 1 ಕೊಟ್ಟು ಕಣ್ಣು ಮುಚ್ಕೊಂಡು ಹೋಗಿ ಅಡ್ಮಿಟ್ ಆಗಿಬಿಟ್ಟಿರ್ತಾರೆ. ಯಾಕೆಂದರೆ ತುಂಬ ದಿನದಿಂದ ಮನೇಲಿ ಕೂತ್ಕೊಂಡು ಬೋರ್ ಆಗಿರುತ್ತೆ. ಆಲ್ರೆಡಿ ನನಗೆ ಒಂದಷ್ಟು ಜನ ಫೋನ್ ಮಾಡಿದರು, ಸಾರ್ ಮನೇಲಿ ಅಡ್ಮಿಟ್ ಆಗುವಂತ ಇದ್ದಾರೆ ಅಂತ. ಟ್ರೈ ಮಾಡಿ ಅಪ್ಗ್ರೇಡೇಷನ್ಗೆ ಹೋಗಿ ಚಾಯ್ಸ್ 2 ಕೊಟ್ಟು. ಚಾಯ್ಸ್ 3 ಕೊಡೋರು ಒಂದಷ್ಟು ಜನ ಕಡಿಮೆ ಇರ್ತಾರೆ. ನಿಮಗೆ ಸೀಟ್ಸ್ ಬರೋದು ಯಾವುದು ಅಂದರೆ ಆಲ್ ಇಂಡಿಯಾ ಕೋಟಾದಲ್ಲಿ ಸೀಟ್ ತೊಗೊಂಡಿರ್ತಾರಲ್ಲ, ಅವ್ರು ಬಿಟ್ಕೊಟ್ಟಂಥ ಸೀಟ್ಗಳು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡಿ. ಇನ್ನೊಂದಷ್ಟು ಜನ ಸುಮ್ಮನೆ ಏನೇನೋ ಮಾಡ್ತಿರ್ತಾರೆ, ಫೀಸ್ ಕಟ್ಟೋಕ್ಕಾಗೋದಿಲ್ಲ, ಇಲ್ಲ ಚಾಯ್ಸ್ ಎಂಟ್ರಿ ಮಾಡಿರಲ್ಲ. ಸೊ ಆ ಥರದ ಸೀಟ್ಸ್ ಎಲ್ಲ ಬಂದಿರುತ್ತೆ. ಸೊ ಚಾಯ್ಸ್ 3, ಯು ಆರ್ ರಿಜೆಕ್ಟಿಂಗ್ ದ ಸೀಟ್, ಯು ಆರ್ ಪಾರ್ಟಿಸಿಪೇಟಿಂಗ್ ದ ಸೆಕೆಂಡ್ ರೌಂಡ್ ಬೈ ಪೇಯಿಂಗ್ ಕಾಷನ್ ಡೆಪಾಸಿಟ್ ಆಫ್ 1 lakh rupees. ಇಫ್ ಸೀಟ್ ಈಸ್ ನಾಟ್ ಅಲಾಟೆಡ್, ದಟ್ ಮನಿ ವಿಲ್ ಬಿ ರೀಫಂಡೆಡ್. ಕೆ ಎ ಅವರು ಯಾವುದೋ ನಿಮ್ಮ ಕನ್ಸಲ್ಟೆಂಟ್ ಥರ ಅಲ್ಲ, ದುಡ್ಡೆಲ್ಲ ಎತ್ಕೊಂಡು ಓಡೋಗ್ಬಿಡೋದಕ್ಕೆ ನಿಮ್ಮ ದುಡ್ಡು ವಾಪಸ್ ಬರುತ್ತೆ. ಅಕಸ್ಮಾತ್ ಸೀಟ್ ಅಲಾಟ್ ಆಯಿತು ಅಂದರೆ ಆ ಫೀಸ್ನ ಅಡ್ಜಸ್ಟ್ ಮಾಡ್ಕೋತಾರೆ ಅವರು ಅಂತ ಡಾಕ್ಯುಮೆಂಟಲ್ಲಿ ಎಲ್ಲೋ ಒಂದು ಕಡೆ ಕೊಟ್ಟಿದ್ದಾರೆ. ಅದನ್ನು ನೋಡ್ಬೇಡ. ಫೀಸ್ ಹೇಗೆ ಕಟ್ಟೋದು ಅನ್ನೋದನ್ನು ಹೇಳ್ಬಿಡ್ತೀನಿ. ಚಾಯ್ಸ್ 2 ಅವ್ರು ಮಾತ್ರ ಫೀಸ್ ಕಟ್ಟಬೇಕು. ಸೊ ಬೇಡ ನಿಮ್ಗೆ ಕನ್ಫ್ಯೂಸ್ ಮಾಡೋದು. ಓನ್ಲಿ ಚಾಯ್ಸ್ 3. ನಾನು ಕಾಷನ್ ಡೆಪಾಸಿಟ್ ಬಗ್ಗೆ ಇದ್ದರೆ ಮಾತ್ರ ಮಾತಾಡ್ತೀನಿ. ಓಕೆ, ಕಾಷನ್ ಡೆಪಾಸಿಟ್ ಅನ್ನೋದು ಇಲ್ಲೂ ಒಂದು ಸರಿ ಬಂದಿದೆ ನೋಡಿ, ಇಲ್ಲೂ ಡಾಕ್ಯುಮೆಂಟಲ್ಲೂ ಇದೆ. ಸೊ ಇದನ್ನು ಒಂದು ಸರಿ ರಿಪೀಟ್ ಆದರೂ ಪರವಾಗಿಲ್ಲ. ಒಂದೊಂದ್ಸರಿ ಮೂವಿ ಚೆನ್ನಾಗಿದೆ ಅಂತ 2 ಸರಿ 3 ಸರಿ ಎಲ್ಲ ಹೋಗಲ್ಲ, ನೋಡಲ್ವಾ? ಮುಂಗಾರು ಮಳೆ 10 ಸರಿ ನೋಡಿದ್ದೀನಿ, ಪ್ರೇಮಲೋಕ 25 ಸರಿ ನೋಡಿದ್ದೀನಿ, ಸಪ್ತ ಸಾಗರದ ಆಚೆ ಎಲ್ಲೋ 4 ಸರಿ ನೋಡಿದ್ದೀನಿ, ಉಪೇಂದ್ರ ಮೂವಿ ಅರ್ಥ ಆಗಲಿಲ್ಲ ಅಂತ 10 ಸರಿ ನೋಡಿದ್ದೀನಿ. ಆ ಥರ ಇವರು ಕಾಷನ್ ಡೆಪಾಸಿಟ್ ತುಂಬ ಸರಿ ಕೊಟ್ಟಿದ್ದಾರೆ. ಯಾಕೆಂದರೆ ಮತ್ತೆ ಓದಿ ಅರ್ಥ ಮಾಡ್ಕೊಳ್ಳಿ ಅಂತ. ಚಾಯ್ಸ್ 3 ಆಪ್ಟೆಡ್ ಕ್ಯಾಂಡಿಡೇಟ್ಸ್ ಇನ್ ದ ಫಸ್ಟ್ ರೌಂಡ್. ಚಾಯ್ಸ್ 3 ಕ್ಯಾಂಡಿಡೇಟ್ಸ್ in the first round and candidates entered the options in the first round and not allotted any seat. ಚಾಯ್ಸ್ 3 ಫಸ್ಟ್ ರೌಂಡಲ್ಲಿ ಕೊಟ್ಟವರು ಪ್ಲಸ್ ಫಸ್ಟ್ ರೌಂಡಲ್ಲಿ ನಿಮ್ಗೆ ಯಾವುದೂ ಸೀಟ್ ಅಲಾಟ್ ಆಗಿಲ್ಲ ಅಂದರೆ, ನೀವೇನಾದರೂ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಕಾಷನ್ ಡೆಪಾಸಿಟ್ ಆಫ್ 1 lakh rupees ಕಟ್ಟಿದ್ರೆ ಮಾತ್ರ ಯು ವಿಲ್ ಬಿಕಮ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್. ಚಾಯ್ಸ್ 3 ಕ್ಯಾಂಡಿಡೇಟ್ಸು ಮತ್ತು ಫಸ್ಟ್ ರೌಂಡಲ್ಲಿ ಸೀಟೇ ಅಲಾಟ್ ಆಗಿಲ್ಲ. ಸೊ ಅವ್ರು ಯಾವುದು ಚಾಯ್ಸ್ ಕೊಡೋಕ್ಕೆ ಆಗೋದಿಲ್ಲ. ಚಾಯ್ಸ್ 1 2 3 ಚಾಯ್ಸ್ 1 2 3 4 ಕೊಡೋದು ಸೀಟ್ ಅಲಾಟ್ ಆದರೆ ಮಾತ್ರ. ನಿಮ್ಗೆ ಯಾವುದೂ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ನಿಮ್ಮ ಚಾಯ್ಸ್ ಎಂಟ್ರಿ ಆಪ್ಷನ್ ಇರೋದಿಲ್ಲ. ಆಟೋಮೆಟಿಕ್ಕಾಗಿ ಸೆಕೆಂಡ್ ರೌಂಡ್ ಹೋಗ್ತೀರಾ 1 ಲಕ್ಷ ಕಟ್ಟಿದ್ರೆ. ಆಲ್ ಕ್ಯಾಟಗರಿ ಕ್ಯಾಂಡಿಡೇಟ್ ಶುಡ್ ಪೇ ದ ಕಾಷನ್ ಡೆಪಾಸಿಟ್. ಸರ್ ನಾನು ಕಟ್ಟಬೇಕಾ, ನೀನು ಕಟ್ಟಬೇಕಾ, ಹುಡುಗ ಕಟ್ಟಬೇಕಾ, ಹುಡುಗಿ ಕಟ್ಟಬೇಕಾ, ಇಲ್ಲ ಅಪ್ಪ ಅಕೌಂಟಿಂದ ಕಟ್ಟಬೇಕಾ, ಅಮ್ಮ ಅಕೌಂಟಿಂದ ಕಟ್ಟಬೇಕಾ, ಎದುರು ಮನೆ ಅಕೌಂಟಿಂದ ಕಟ್ಟಬೇಕಾ, ಅದನ್ನು ಕೇಳೋದೇ ಇಲ್ಲ. ಅವ್ರಿಗೆ 1 ಲಕ್ಷ ಬೇಕು ಅಷ್ಟೇ. ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ಆಫ್ ಫಸ್ಟ್ ರೌಂಡ್ ಹೂ ಹ್ಯಾವ್ ಪೇಡ್ ದ ಫೀಸ್ ನೀಡ್ ನಾಟ್ ಪೇ ದ ಕಾಷನ್ ಡೆಪಾಸಿಟ್. ನೋಡಿ, ನಿಮ್ಮ ಡೌಟ್ ಇಲ್ಲಿ ಒಂದು ಆನ್ಸರ್ ಮಾಡಿಬಿಟ್ಟಿದ್ದಾರೆ. ಚಾಯ್ಸ್ 2 ಅವರು ಕಟ್ಟಬೇಕಾ ಸಾರ್ ಅಂತ. ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ಆಫ್ ದ ಫಸ್ಟ್ ರೌಂಡ್ ಹ್ಯಾವ್ ಪೇಡ್ ದ ಫೀಸ್ ನೀಡ್ ನಾಟ್ ಪೇ ದ ಕಾಷನ್ ಡೆಪಾಸಿಟ್. ಅವ್ರು ಹೇಳ್ತಾರೆ ಕಟ್ಟಷ್ಟಿಲ್ಲ ಅಂತ. ನಿಮ್ಗೇನು ಖುಷಿ ಇದ್ದರೆ ನೀವು ಕಟ್ಕೊಳ್ಳಿ ಅಷ್ಟೇ. ಕಾಷನ್ ಡೆಪಾಸಿಟ್ ಶುಡ್ ಬಿ ಪೇಯ್ಡ್ ಥ್ರೂ ಆನ್ಲೈನ್ ಪೇಮೆಂಟ್ ಮಾತ್ರ. ಇದು ಡಿ ಚೆಕ್ಕು ಅದು ಇದು ಏನು ಯೂಸ್ ಆಗಲ್ಲ. ಇಫ್ ಎ ಕ್ಯಾಂಡಿಡೇಟ್ ಗೆಟ್ಸ್ ದ ಮೆಡಿಕಲ್ ಸೀಟ್ ವಿತ್ ಗಾಡ್ಸ್ ಗ್ರೇಸ್, ಸೀಟ್ ಸಿಕ್ಬಿಡ್ತು, ದ ಕಾಷನ್ ಡೆಪಾಸಿಟ್ ಪೇಯ್ಡ್ ಬೈ ದ ಕ್ಯಾಂಡಿಡೇಟ್ ವಿಲ್ ಬಿ ಅಡ್ಜಸ್ಟೆಡ್ ಟುವರ್ಡ್ಸ್ ದ ಫೀಸ್. ಅದಾದ್ರು ಅಡ್ಜಸ್ಟ್ ಮಾಡ್ಕೋತಾರೆ ಫೀಸ್ ಜೊತೆಗೆ. ಎಕ್ಸ್ಟ್ರಾ ಕಟ್ಟಬೇಕಾದ್ರೆ ನೀವು ಕಟ್ಟಬೇಕು, ಇಲ್ಲ ಗೌರ್ಮೆಂಟ್ ಸೀಟ್ ಸಿಕ್ತು ಅಂದರೆ ಅವರೇ ರೀಫಂಡ್ ಮಾಡ್ತಾರೆ. ಇನ್ನೊಂದು ಕೇಸು, ಯಾಕೆಂದರೆ ಯಾವಾಗಲೂ ಒಂದು ನಾಣ್ಯ ಮೇಲೆ ಕೆಸರೆ ಕಾಯಿನ್ನು ಹೆಡ್ ಆದರೂ ಬಿಡ್ಬೋದು, ಟೈಲ್ ಆದರೂ ಬಿಡ್ಬೋದು. ಇಫ್ ಎ ಕ್ಯಾಂಡಿಡೇಟ್ ಗೆಟ್ಸ್ ದ ಮೆಡಿಕಲ್ ಸೀಟ್ ಇನ್ ದ ಸೆಕೆಂಡ್ ರೌಂಡ್ ಆ್ಯಂಡ್ ಫೇಲ್ಸ್ ಟು ಪೇ ದ ಬ್ಯಾಲೆನ್ಸ್ ಫೀಸ್. ನಿಮ್ಗೆ ಸೀಟ್ ಸಿಕ್ತು, 12 ಲಕ್ಷದ್ದು ಇಲ್ಲಿ 25 ಲಕ್ಷದ್ದು ಸೀಟ್ ಸಿಕ್ತು, 1 ಲಕ್ಷ ಆಲ್ರೆಡಿ ಕಾಷನ್ ಡೆಪಾಸಿಟ್ ಕಟ್ಟಿದ್ದೀರಾ, ಬಟ್ ಫೇಲ್ ಟು ರಿಪೋರ್ಟ್ ಟು ದ ಕಾಲೇಜ್. ಉಳಿದಿರೋ ಫೀಸ್ ಕಟ್ಟೋಕ್ಕಾಗಲಿಲ್ಲ, ಇಲ್ಲ ಫೀಸ್ ಕಟ್ಬಿಟ್ಟು ರಿಪೋರ್ಟ್ ಮಾಡೋಕ್ಕಾಗಲಿಲ್ಲ, ಏನೇ ಆದ್ರೂ ನೀವು 1 ಲಕ್ಷ ಕಟ್ಟಿದ್ದೀರಲ್ಲ ಅದನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತದೆ. ದ ಕ್ಯಾಂಡಿಡೇಟ್ ಹ್ಯಾಸ್ ಟು ಪೇ ದ ಕಂಪ್ಲೀಟ್ ಫಸ್ಟ್ ಇಯರ್ ಫೀ ಟು ದ KEA ಆಸ್ ಪರ್ ದ ರೂಲ್. 1 ಲಕ್ಷನೂ ಹೋಯಿತು, ಫಸ್ಟ್ ಇಯರ್ ಫೀ ಇರುತ್ತಲ್ಲ 24 ಲಕ್ಷ 25 ಲಕ್ಷ 20 ಲಕ್ಷ
ಎಷ್ಟಿರುತ್ತೋ ಫುಲ್ಲು ಕೊಡಬೇಕು, ಇಲ್ಲಾಂದರೆ ನೆಕ್ಸ್ಟ್ ಇಯರ್ ನಿಮ್ಮನ್ನು KE ಅವರು ಕೌನ್ಸಿಲಿಂಗಿಂದ ಹೊರಗಡೆ ಇಡ್ತಾರೆ. ಅದಕ್ಕೆ ಸ್ವಲ್ಪ ಸೀರಿಯಸ್ ಆಗಿರಿ. ಹೇಗಂದ್ರೆ ಹಾಗೆ ಆಟ ಆಡೋದಕ್ಕಾಗೋದಿಲ್ಲ. ದ ಫೀ ಪೇಯ್ಡ್ ಅಟ್ KE ಫಾರ್ ಅದರ್ ಕೋರ್ಸಸ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಕಾಶ್ ಆ್ಯಂಡ್ ಡೆಪಾಸಿಟ್. ನೀವು ಯಾವುದೋ ಬೇರೆ ಕೋರ್ಸಸ್ಗೆ ಏನಾದರೂ ದುಡ್ಡು ಕಟ್ಟಿದರೆ ಅದನ್ನು ಕಾಶ್ ಆ್ಯಂಡ್ ಡೆಪಾಸಿಟ್ ಅಂತ ಅವ್ರು ಕನ್ಸಿಡರ್ ಮಾಡಲ್ಲ. ಕಾಶ್ ಆ್ಯಂಡ್ ಡೆಪಾಸಿಟ್ ಅಂದರೆ ಕಾಶ್ ಆ್ಯಂಡ್ ಡೆಪಾಸಿಟೇ 1,00,000 ರೂಪಾಯಿ ನೀವು ಕಟ್ಟಲೇಬೇಕು. ನಾನು ಇಂಜಿನಿಯರಿಂಗ್ ಕಟ್ಟಿದ್ದೀನಿ ಸರ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಗೋದಿಲ್ಲ. ಡೆಂಟಲ್ ಕಟ್ಟಿದ್ದೀನಿ ಸರ್, ನಾನು ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಗೋದಿಲ್ಲ ಅಂತಾರೆ. ಸೊ ದಟ್ಸ್ ಅಬೌಟ್ ಚಾಯ್ಸ್ 3 ಓನ್ಲಿ. ಥ್ಯಾಂಕ್ ಯು.